ಹಲೋ ಫ್ರೆಂಡ್ಸ್, ಇವತ್ತು ಹೋಲಿ ಸೂಟಿ ಇರೋದ ಕಾರಣ ಪಾರ್ಟಿ ಮಾಡಕ್ಕೆ ಹೊಂಟಿದ್ದೀವಿ. ಸಿಂದಗಿ ಬೈಪಾಸ್ದಿಂದ ಬೆಂಗಳೂರು ಬೈಪಾಸ್ಗೆ ಡ್ರಾಪ್ ತೊಗೊಂಡು ಬಂದಿದ್ದೆ. ಇಲ್ಲಿ ನಮ್ಮ ಸೂಪರ್ವೈಸರ್ಗೆ ಫೋನ್ ಮಾಡಿದೆ, ಇನ್ನೂ ಸ್ವಲ್ಪ ಅಲ್ಲೇ ವೇಟ್ ಮಾಡಂತ ಹೇಳ್ದೆ. ಅಲ್ಲೇ ನಿಂತಿದ್ದೆವು. ನಮ್ಮ ಅವ್ವ ಮನೆಗೆ ಊಟ ಮಾಡಂತ ಹೇಳಿದಳು, ಆದರೆ ನಾನು ಮಾಡಲಿಲ್ಲ. ಇಲ್ಲಿ ಬಂದು ಸ್ವಲ್ಪ ದೋಸೆ ತಿಂದ್ಕೊಂಡು ಬಂದೆ. ಆಮೇಲೆ ಅಣ್ಣ ಬಂದುಬಿಟ್ಟ. ಹನುಮಂತನ ಗಾಡಿ ಮೇಲೆ ಹೊಂಟೆವು 4-5 ಮಂದಿ ಕೂಡಿ. ಅಣ್ಣಗಳು ಎಣ್ಣೆ ಹೊಡಿಲಕ್ಕೆ ಹೌಸಿಂಗ್ ಬೋರ್ಡಿಗೆ ಕರ್ಕೊಂಡು ಹೊಂಟ್ರು ಎಣ್ಣೆ ಕುಡಿಲಿಕ್ಕೆ. ನಾವಂತೂ ಕುಡಿಯೋರಿಲ್ಲ, ಏನಿಲ್ಲ. ಸುಮ್ಮನೆ ವೇಟ್ ಮಾಡ್ಕೋತ ನಿಂತ್ಕೊಂತೆಲ್ಲ ನೋಡ್ಕೊಂತ ನಿಂತೇವಿ. ಅದಕ್ಕೆ ನಮ್ಗೆ ಬರೋಕ್ಕಿಂತ ಮೊದಲೇ ನಮ್ಮ ಮ್ಯಾನೇಜರ್ಗಳು ಎಲ್ಲರೂ ಎಣ್ಣೆ ಹೊಡೆಯತ್ತಿದ್ರು. ಅಲ್ಲಿ ಐತೆ ನೋಡ್ರಿ, ತೋರಿಸ್ತೀನಿ ನಿಮ್ಗೆ. ಅಲ್ಲಿ ಕಾಣಿಸ್ತೈತೆ ನೋಡ್ರಿ. ಅಲ್ಲಿ ಹೊಡೆಯತ್ತಾರ್ರಿ. ಅಣ್ಣನೂ ಅಲ್ಲಿ ಹೋಗ್ಯಾನ. ಅದಕ್ಕೆ ನಾವು ಇಲ್ಲಿ ವೇಟ್ ಮಾಡ್ಕೊಂತ ನಿಂತೀವಿ. ಅಶೋಕಣ್ಣ, ನಾನು, ಬಸವಣ್ಣ ಇಲ್ಲೇ ನಿಂತೀವಿ ನೆರಳಿಗೆ. ಮತ್ತು ಸ್ವಲ್ಪ ವೇಟ್ ಆದಮೇಲೆ ಮಟ್ರು ಬಂದೆವು. ಆಮೇಲೆ ಮತ್ತು ಜುಮ್ನಾಳಕ್ಕೆ ಹೊಂಟೇವ್ರಿ. ಜುಮ್ನಾಳಕ್ಕೆ ಬಂದೆವು. ಇಲ್ಲಿ ಶಾಲೆಗೆ ಪ್ರವೀಣ್ ಅಣ್ಣರ ತೋಟದಲ್ಲಿ ಮಾಡಾಕ್ತಾರ ಅಡುಗೆ. ಎಲ್ಲ ಹಸಿರು ನಚ್ಚಾರ, ಟಮಾಟೆ ಹೊಳೋದು ಮಾಡತ್ತಾರ. ಇದು ನೋಡ್ರಿ, ಶ್ರೀಮಾನ್ಯ ಗೋವಿಂದ ಕಾರಜೋಳ ಅವ್ರದ್ದು ತೋಟ ಇದು. ಅವ್ರ ತೋಟ ಪಕ್ಕದಲ್ಲೇ ಇವ್ರದ್ದು ತೋಟ ಇರೋದು, ನಮ್ಮ ಫ್ರೆಂಡ್ಸ್ದು. ಆಮೇಲೆ ಇಲ್ಲಿ ನೋಡ್ರಿ, ಎಣ್ಣೆ ಹೊಡಿಬೇಡ ಅಂತ ಹೇಳಿದೆ ಊಟ ಆಗೋಕ್ಕಿಂತ ಮೊದಲು. ಇಲ್ಲಿ ಊಟ ಆಗೋಕ್ಕಿಂತ ಮೊದಲೇ ಶುರು ಹಚ್ಕೊಂಡ್ರು ಇವರೆಲ್ಲ ಎಣ್ಣೆ ಹೊಡಿಲಕ್ಕ. ನೋಡ್ರಿ, ಪ್ರವೀಣ್ ಅವರು ಬೊಗಣಿಗೆ ಉರಿ ಹಚ್ಚಲತ್ತಾರ ದನಕ. ಆಮೇಲೆ ನಾವು ಇಲ್ಲಿ ಉಳ್ಳಾಗಡ್ಡಿ ಟಮಾಟಿ ಹೆಚ್ಚೋದು ಮಾಡತ್ತೀವಿ. ಬಸವಣ್ಣ ರಾಹುಲ ನಾವು. ಆಮೇಲೆ ಅಡುಗೆ ಎಲ್ಲ ರೆಡಿ ಆಯಿತು. ರೊಟ್ಟಿ ತೊಗೊಂಡು ನೋಡ್ರಿ ನಾನು ಕೈಯಾಗ. ನಮ್ಮಲ್ಲಿ ಸಿಂಹ ಅದನ್ರಿ. ಅವ್ರ ತೋಟಕ್ಕೆ ಹೋದ್ರಿ. ಮಾವಿನ ಗಿಡ ತೆಳಕ್ಕೆ ಐತೆ ನೋಡ್ರಿ, ದೊಡ್ಡ ಮಾವಿನ ಗಿಡ ತೆಳಗೆ ಎಲ್ಲ ಇಟ್ಟೇವ್ರಿ. ಸಾಮಾನೆಲ್ಲ ತಂದಿಟ್ಟು ಎಲ್ಲ ಕ್ಲೀನ್ ಮಾಡತ್ತೇವೆ ನೋಡ್ರಿ. ಇಲ್ಲಿ ಕ್ಲೀನ್ ಮಾಡಿಂದ ಆಮೇಲೆ ಹಾಸ್ಕೊಂಡು ಕೂತು ಎಲ್ಲ ಊಟ ಗೀಟೆಲ್ಲ ಶಿಸ್ತಿಗೆ ಬಡಿಲಿಕ್ಕೆ ಶುರು ಹಚ್ಕೊಂಡೇವ್ರಿ ಹಾಕೊಂಡು. ಆದರೂ ಹೋದ ಸಾರಿ ಮಾಡಿದಷ್ಟು ಈ ಸಾರಿ ನನಗೇನು ಅಷ್ಟು ಇದು ಆಗಲಿಲ್ಲ ಮನಸ್ಸಿಗೆ. ಹೋದ ವರ್ಷ ಭಾರಿ ಆಗಿತ್ತು. ಡಿ ಜೆ ಹಚ್ಚಿ ಎಲ್ಲ ಡ್ಯಾನ್ಸ್ ಎಲ್ಲ ಮಾಡಿದ್ದೆವು. ಸರ್ ಡಿ ಜೆ ಎಲ್ಲ ಏನಿಲ್ಲ, ಸೀದಾ ಉಣೋದು ಎಂಜಾಯ್ ಮಾಡಿದೆ ಅಷ್ಟೇ. ಆದರೆ ಲಾಸ್ಟಿಗೆ ಒಂದು ಥಮ್ಸ್ ಅಪ್ 4-5 ಗ್ಲಾಸ್ ಹೊಡೆದೆವು ನಾವು. ಆಮೇಲೆ ಹೊಂಟೆ ನೋಡ್ರಿ ಮನೆಗೆ. ಸೀದಾ ದಾರಿ ಹಿಡಿದು ದಾದಾಮಿಟ್ಟಿ ಕ್ರಾಸಿಗೆ ಸೋಪಿನ ಚೀಟಿ ಸ್ಟಾರ್ ತೊಗೊಂಡು ತಿನ್ಕೊಂಡು ಹೊಂಟೆ ನೋಡ್ರಿ ಮನೆಗೆ. ಹನುಮಂತಣ್ಣ ಸೀದಾ ವಿಜಯಪುರದಿಂದ ಬಂದು ಬೈಪಾಸ್ದಲ್ಲಿ ಬಂದು ಸೀದಾ ನಮ್ಮ ಯೋಗಾಪುರ ಮನೆಗೆ ಬಂದುಬಿಟ್ಟು ಹೋದ. ಕಾವಾಗಿತ್ತು ರೀ, ಸ್ವಲ್ಪ ಸ್ನಾನ ಮಾಡಿದೆ ತಣ್ಣೀರು ನಾನು. ಆಮೇಲೆ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಮಕ್ಕೊಂಬಿಟ್ಟೆ. ಓಕೆ ಬಾಯ್, ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ರೀ. ಓಕೆ ಬಾಯ್.